ಧ್ಯಾನಮೂಲೋ ಗುರುಮೂರ್ತಿ ಪೂಜ್ಯಮೂಲೋ ಗುರುಪಾದ ಮಂತ್ರಮೂಲೋ ಗುರುವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರ್ಯಾದ ಶ್ರೀ ನಿಜಗುಣ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ತಾಂಡ ಸಾವಯ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇನೆ. ಕೈವಲ್ಯ ಪದ್ಧತಿ ನಿಜಗುಣ ಶಿವಯೋಗಿಗಳು ಬರೆದಿರ್ತಕ್ಕಂಥ ಗ್ರಂಥ. ನಿಜಗುಣರು ಸಾಮಾನ್ಯರೇನಲ್ಲ, ಅವರು ದೊಡ್ಡ ರಾಜರೇ ಇದ್ದರು. ಇದು ಜ್ಯೋತಿ ಬೆಳಗುತ್ತಿದೆ ಗ್ರಂಥದಲ್ಲಿ ನಾವು ನೋಡಿವಿ ಮೊದಲು. ಯಾವುದು ನಿಜಗುಣರ ಬಗ್ಗೆ. ಯಾಕಂತಂದರೆ ಅವರು ಈ ವೇದಾಂತದಲ್ಲಿ ಭಾಳ ದೊಡ್ಡ ಉಪಕಾರ ಮಾಡಿದ್ದಾರೆ. ಯಾರಿಗೆ? ನಮ್ಮ ಮುಮುಕ್ಷುಗಳಿಗೆ, ಕನ್ನಡ ನಾಡಿನ ಮುಮುಕ್ಷುಗಳಿಗೆ ಭಾಳ ಉಪಕಾರ ಮಾಡಿದ್ದಾರೆ. ಯಾಕಂತಂದ್ರೆ ಎಲ್ಲ ಈ ಗ್ರಂಥಗಳೆಲ್ಲನೂ ಇವರೇನು ವೇದಗಳೇನಿದ್ದಾವೆ, ಅವು ವೇದಗಳು ಸಂಸ್ಕೃತ ಭಾಷೆಯಲ್ಲಿದ್ದಾವೆ. ಸಂಸ್ಕೃತ ಭಾಷೆಯಲ್ಲಿದ್ದು ನಮಗೇನು ಓದೋಕ್ಕಾಗ್ತದೇನ್ರಿ? ಓದಿದ್ರೆ ನಮಗೇನು ಅರ್ಥ ಆಗುತ್ತಾ? ಇಲ್ಲಲ್ಲ. ಅದಕ್ಕಾಗಿ ಅವನ್ನ ಕನ್ನಡ ಜನರಿಗೆ ಉಪಕಾರ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಅಭ್ಯಾಸ ಮಾಡಿ, ಯಾವುದು ಈ ವೇದಗಳನ್ನೆಲ್ಲ ಉಪನಿಷತ್ತುಗಳನ್ನೆಲ್ಲ ಅಭ್ಯಾಸ ಮಾಡಿ ಅದರ ಸಾರವನ್ನೇ ಇವರು ಈ ತಮ್ಮ ಗ್ರಂಥಾವಳಿಗಳಲ್ಲಿ ಅಲ್ಲಿ ಅವರು ರಚನೆ ಮಾಡಿದ್ದಾರೆ. ಯಾರು? ನಿಜಗುಣರು. ಕೈವಲ್ಯ ಪದ್ಧತಿ, ಪರಮಾನುಭವ ಬೋಧೆ, ಅನುಭವ ಸಾರ, ಪರಮಾರ್ಥ ಗೀತೆ, ವಿವೇಕ ಚಿಂತಾಮಣಿ, ಪರಮಾರ್ಥ ಪ್ರಕಾಶಕ್ಕೆ ಅಂತಕ್ಕಂಥ ಇವು ಷಟ್ಶಾಸ್ತ್ರಗಳು ಅಂತ ಹೇಳ್ಸ್ಕೊಂತದ. ಇವರು ನಿಜಗುಣರು ಕನ್ನಡ ಜನರಿಗೆ ಉಪಕಾರ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಬರೆದಿದ್ದಾರೆ. ಈ ಗ್ರಂಥಗಳನ್ನು ಸರಿಯಾಗಿ ಓದಿ ತಿಳ್ಕೊಂಡು, ಅದನ್ನು ತಿಳ್ಕೊಂಡು ಅಂತಂದ್ರೇನು, ಇದು ಗುರುಮುಖದಿಂದನೇ ತಿಳ್ಕೊಳ್ತಕ್ಕಂಥದ್ದು. ಅದು ಶಾಸ್ತ್ರ ನಿಯಮ ಅದು. ಯಾಕಂದರೆ ನಾನೇ ಓದ್ಕೊಂಡು ತಿಳ್ಕೊತೀನಪ್ಪ, ಇದೇನು ದೊಡ್ಡ ವಿಷಯ ಏನು, ಯಾವುದೋ ಟೀಕಾ ತಾತ್ಪರ್ಯ ಬರ್ದದ್ರೆ ನಾನು ಓದ್ಕೊಂಡು ಬಿಟ್ರೆ ಮುಗೀತಲ್ಲ, ಅವ್ರ ಬಾಯಿಂದ ಏನು ಕೇಳೋದು ಅಂತ ಏನಾದರೂ ಆ ಥರ ತಲೆಯಲ್ಲಿದ್ದರೆ ಅವರಷ್ಟು ಮೂರ್ಖರೇ ಬೇರೆ ಯಾರಿಲ್ಲ. ಯಾಕಂತಂದ್ರೆ ಅಲ್ಲಿ ಸ್ಪಷ್ಟವಾಗಿ ಹೇಳೋದು ಗುರುಮುಖದಿಂದ ಅಂತ. ಅದಕ್ಕಾಗಿ ಯಾಕೆ ಗುರುಮುಖದಿಂದ ಕೇಳಬೇಕು ಅಂತಂದ್ರೆ, ಗುರುಮುಖದಿಂದ ಕೇಳ್ಬೇಕಂತಂದ್ರೆ ಅಲ್ಲಿ ಗುರುಗಳು 12 ವರ್ಷ ಅಲ್ಲಿ ಗುರುಗಳ ಆಶ್ರಯದಲ್ಲಿದ್ದುಕೊಂಡು ಕೇಳ್ಬೇಕಂತದ ಪದ್ಧತಿ. ಅಲ್ಲಿ 12 ವರ್ಷ ಅಲ್ಲಿ ಗುರುಗಳ ಹತ್ರ ಇದ್ದುಕೊಂಡು ಅಲ್ಲಿ ಗುರುಗಳ ಚಲನವಲನ ನೋಡಿಕೊಂಡು ತಿಳ್ಕೊಂಡು ಅವ್ರ ಸೇವೆಗಳನ್ನು ಮಾಡಿ ಅಲ್ಲಿ ಶಾಸ್ತ್ರ ಪಡ್ಕೊಳ್ತಕ್ಕಂಥದ್ದು ಅಂತಲ್ಲಿ ಆದ ಪದ್ಧತಿ. ಇವರು ನಿಜಗುಣರು ಕೂಡ ಅಷ್ಟೇ. ಅವರು ಏನೋ ಅಲ್ಲಿ ಹೋದ ತಕ್ಷಣ ಅಲ್ಲಿ ಏನು ಹೇಳಿದ್ರೆ ಅವರಿಗೂ ಕೂಡ ಅಲ್ಲಿ ಸೇವೆಗಳನ್ನು ಇಟ್ಟರಲ್ಲಿ ಭುಜಲಿಂಗ ಗುರುಗಳು, ಈ ಶಂಭುಲಿಂಗ ಗುರುಗಳು ಏನೋ ಕಳಿಸಿದ್ರಲ್ಲ ಮೊದಲು, ಈ ಯಾರೋ ನಿಜಗುಣರಿಗೆ ಅಲ್ಲಿ ಅವ್ರ ಗುರುಗಳಾದ ಭುಜಲಿಂಗರಿಗೆ ಅಲ್ಲಿ ಹತ್ರ ಹೋಗಿಬಿಟ್ಟು ಅಲ್ಲಿ ಯೋಗದ ಪಟ್ಟುಗಳನ್ನು ತಿಳ್ಕೊಂಡು ಬಾ, ಶಾಸ್ತ್ರನ ಅರ್ಥಕೊಂಡು ಬಾ, ಅಲ್ಲಿ ಹೇಳ್ತಾರೆ ಅವರು ಅಂತ ಅಂದ್ಬಿಟ್ಟು ಕಳಿಸಿದಾಗ ಮಹಾಂತ ಸ್ವಾಮಿ ಜೊತೆ ಅವರು ಹೋಗಿರ್ತಾರಲ್ಲ, ಹೋದಾಗ ಅಲ್ಲಿ ಅವರಿಗೆ ಭೇಟಿ ಆದ ತಕ್ಷಣವೇ ಏನು ಹೇಳಿಲ್ಲ ಅವರಿಗೆ ಜ್ಞಾನ. ಅವರಿಗೆ ಅಲ್ಲಿ ಕೆಲಸ ಅಲ್ಲಿ ಹೊರಗೆ ಇಟ್ಟರು. ಹೊರಗೆ ಅಂತಂದ್ರೇನು, ಅಲ್ಲಿ ಆಶ್ರಮದ ಕೆಲಸ ಕಾರ್ಯಗಳನ್ನೇ ನೋಡ್ಕೊಳ್ಳಿಕ್ಕೆ ಬಿಟ್ಟರು. ಇವ್ರ ಶ್ರದ್ಧೆ ಎಷ್ಟದ ಇವರು ತಿಳ್ಕೊಳ್ಳಿಕ್ಕೆ ಅಂತ ಪರೀಕ್ಷೆ ಮಾಡಿದರು. ಪರೀಕ್ಷೆ ಮಾಡಿ ಆಮೇಲೆ ಅವರಿಗೆ ಒಂದು ದಿವಸ ಕರೆದು ಬಿಟ್ಟು ಹೇಳ್ತಾರೆ ಈ ಜ್ಞಾನ ಬಗ್ಗೆ, ಇದ್ರ ಬಗ್ಗೆ ಅವರು ಹೇಳ್ತಾರೆ. ಅದೇ ರೀತಿ ಸಿದ್ಧಾರೂಢರಿಗೂ ಅಷ್ಟೇ. ಇವರು ಯಾರು? ಸಿದ್ಧಾರೂಢರು ಏನೋ ಅಲ್ಲಿ ಪ್ರಾರಂಭದಿಂದನೇ ಅವ್ರು ಏನಂತಾರ, ಹುಟ್ಟುತ್ತಲೇ ಬ್ರಹ್ಮಜ್ಞಾನಿ ಲೆಕ್ಕದಲ್ಲಿ ಇದ್ದವರು. ಅಂಥವ್ರಿಗೂ ಕೂಡ ಅವರು ಯಾವುದೋ ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೊರಗೆ ಬಂದಾಗ ಅಲ್ಲಿ ಗುರುಗಳನ್ನು ಹುಡ್ಕೊತ ಬಂದು ಅಲ್ಲಿ ಈ ಗಜದಂಡ ಗುರುಗಳು ಅಲ್ಲಿ ತಮ್ಮ
ಆಶ್ರಮದಲ್ಲಿ ಶಿಷ್ಯರಿಗೆ ಅಲ್ಲಿ ಪ್ರವಚನ ಹೇಳ್ತಿದ್ರಂತ. ಆ ಸಮಯದಲ್ಲಿ ಇವರಿಗೆ ಅಲ್ಲಿ ಕಟ್ಗೆ ಹೊಡೆಯೋದು, ಕುದುರೆ ಲದ್ದಿ ಹಾಯಿಸೋದು ಆ ಕೆಲಸ ಹೇಳಿ ಶಾಸ್ತ್ರ ಕೇಳೋಕೆ ಅವ್ರಿಗೆ ಹೋದ ತಕ್ಷಣ ಕೊಟ್ಟಿಲ್ಲ, ಅವಕಾಶನೇ ಮಾಡಿಕೊಟ್ಟಿಲ್ಲಂತೆ. ಎಷ್ಟೋ ದಿವಸ ಆದಮೇಲೆ ಇವರು ಒಂದು ದೂರ ಒಂದು ಕಲ್ಲಿನ ಮೇಲೆ ಕೂತು ಕೇಳ್ತಿದ್ರಂತ. ಅಷ್ಟಾದ್ರೂ ಅದೆಲ್ಲ ಕೆಲಸ ಬೇಗ ಮುಗಿಸ್ಬಿಟ್ಟು ತಮ್ಮ ಆಸಕ್ತಿ ಇತ್ತಲ್ಲ, ಅದಕ್ಕಾಗಿ ಅಲ್ಲಿ ಹತ್ತಿರ ಹೋಗಿ ಗುರುಗಳ ಹತ್ರ ಹೋಗಿ ಕೇಳಲಾರ್ದೇನೆ ದೂರ ಒಂದು ಕಲ್ಲಿನ ಮೇಲೆ ಕುಂತು ಕೇಳ್ತಿದ್ರಂತ. ಆ ಕಲ್ಲನ್ನು ನಾವು ಈಗಲಾದರೂ ನೋಡ್ಬೋದಲ್ಲಿ. ಎಲ್ಲಿ ಸುರ್ಪುರ ಹತ್ರ ಅದು ಯಾವುದು ಐತಲ್ಲ, ಅದು ಆ ಊರು ಸುರ್ಪುರ ಹತ್ರ ಒಂದು ಐತೆ, ಲಿಂಗಸೂರು ಸುರ್ಪುರ ನಡ್ಬರ್ಕ್ ಒಂದು ಅಲ್ಲಿ ಆ ಕಲ್ಲನ್ನು ಇಟ್ಟಾರಲ್ಲಿ. ಈಗಲೂ ಕೂಡ ಹೋಗಿ ನೋಡ್ಬೋದು ನಾವು. ಅಲ್ಲಿ ಯಾರು ಸಿದ್ಧಾರೂಢರು ಆ ಕಲ್ಲಿನ ಮೇಲೆ ಕುಂತು ಕೇಳ್ತಿದ್ರಂತ ಅದನ್ನು ಶಾಸ್ತ್ರ. ಯಾವುದು ಗಜದಂಡ ಗುರುಗಳು, ಗಜದಂಡ ಗುರುಗಳು ಶಾಸ್ತ್ರ ಹೇಳೋದನ್ನು ದೂರದ ಒಂದು ಕಲ್ಲಿನ ಮೇಲೆ ಕುಂತು ಕೇಳ್ತಾರಂತ. ಆ ಕಲ್ಲನ್ನು ಈಗಲೂ ಕೂಡ ಅಲ್ಲಿ ಒಂದು ಅದು ಗುಡುಗುಂಟೆ ಅಮರೇಶ್ವರ, ಕರೆಕ್ಟ್, ಅಮರೇಶ್ವರ ಗುಡುಗುಂಟೆ ಅಲ್ಲಿ ಒಂದು ಇದು ಮಾಡಿಬಿಟ್ಟು ಅಲ್ಲಿ ಒಂದು ಏನೋ ಗುಡಿ ಥರ ಮಾಡಿ ಅಲ್ಲಿ ಕಲ್ಲು ಇಟ್ಟಾರ ಅದನ್ನು. ಅಂದರೆ ಸಿದ್ಧಾರೂಢರು ಮೊದಲು ಆ ಕಲ್ಲಿನ ಮೇಲೆ, ಅಂದರೆ ದೂರದಿಂದ ಒಂದು ಕಲ್ಲಿನ ಮೇಲೆ ಕುಂತು ಕೇಳ್ತಿದ್ರಂತ ಶಾಸ್ತ್ರ. ಆ ಕಲ್ಲನ್ನು ಹಂಗೆ ಅಷ್ಟೊಂದು ಈಗ ಕಾಪಾಡ್ಕೊಂಡು ಇಟ್ಟಾರೆ ನೋಡು. ಅದನ್ನು ಬೇಕಾದ್ರೆ ಹೋಗಿ ನೋಡ್ಬೋದು. ಗುಡುಗುಂಟಿ ಸುರ್ಪೂರು ಲಿಂಗಸೂರು ಮಧ್ಯೆ ಬರ್ತದೆ ನೋಡು. ಅಲ್ಲಿ ಒಂದು ಅದನ್ನು ಸ್ಪರ್ಶ ಮಾಡಬೇಕದು. ಯಾಕೆ ಅಂಥ ಜ್ಞಾನಿಗಳು ಕುಂತಿರೋದು ಸಾಮಾನ್ಯ ಅಲ್ಲ ಅದು. ಆ ಥರ ಸಿಗೋದೇ, ಆ ಥರ ಕುರುಗಳು ಸಿಗೋದೇ ಅಪರೂಪ. ಹಾಗಾಗಿ ಅಂಥ ಈ ರೀತಿ ಜ್ಞಾನ ಪಡಿಬೇಕಂತಂದ್ರೆ ಅಷ್ಟೊಂದು ಅಂಥ ದೊಡ್ಡ ತಯಾರಾಗಿ ಬಂದವರು ಅವರೆಲ್ಲ. ಏನೋ ನಮ್ಮಂಗೆ ಒತ್ತಾಯ ಮಾಡ್ಕೊಂಡು ಹೇಳ್ತೀವಿ ಯಾರು ಹೇಳ್ಬಾರ್ದಂತ. ಈ ಜ್ಞಾನ ಹೆಂಗದಂತಂದ್ರೆ ಅಪೇಕ್ಷೆ ಇದ್ದವ್ರು ಮಾತ್ರ ಕೇಳ್ತಕ್ಕಂಥದ್ದು. ಬೇರೆಯವ್ರು ಯಾರಿಗೂ ನಾವು ಹೇಳ್ತೀವಿ ಕೇಳ್ರಿ ಅಂತ ತಪ್ಪಿ ಹೇಳಕ್ಕೆ ಹೋಗ್ಬಾರ್ದಂತ. ಅದಕ್ಕಾಗಿ ಹೇಳಿದಾರಲ್ಲ ಸರ್ಪಭೂಷಣರು, ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪೆನೆಂಬ ಭ್ರಮೆ ಯಾಕೆ ಮನುಜ ಅಂತ. ಅಂದರೆ ಪರಿಪಕ್ವ ಹೃದಯ ಆಗಬೇಕು ಅವರು. ಅಂಥವ್ರಿಗೆ ಮಾತ್ರ ಯೋಗ್ಯರು ಇದನ್ನು ಕೇಳಲಿಕ್ಕೆ, ಈ ಶಾಸ್ತ್ರ ಕೇಳಲಿಕ್ಕೆ. ನಾ ಏನೋ ಒಂದು ಒಳಗೆ ಇಟ್ಕೊಂಡು ಅದು ಕೆಲಸ ನಾವು ಮಾಡಂಗೆ ಮಾಡ್ತೀನಿ, ಅವ್ರು ಹೇಳಂಗೆ ಹೇಳ್ತಾರೆ, ನಾನು ಕೇಳ್ತಾ ಇರ್ತೀನಿ ಅಂತ ಆ ಥರ ಏನಾದರೂ ಇಟ್ಕೊಂಡು ಕೇಳ್ತಾ ಇದ್ರೆ ಅವು ವ್ಯರ್ಥನೇ ಆಗ್ತದೆ ಅವ್ರಿಗೆ. ಅಂದರೆ ಅಲ್ಲಿ ಶ್ರದ್ಧೆ ಇಟ್ಟು ಕೇಳ್ತಕ್ಕಂಥದ್ದು. ನಾನು ಅದನ್ನು ಕೇಳಲೇಬೇಕು, ಅದೇನಂತ ತಿಳ್ಕೊಳ್ಳೇಬೇಕು ಅಂತ ಇಚ್ಛೆ ಮಾಡಿಕೊಂಡು ಯಾರು ಕೇಳ್ತಾರೋ ಅವರಿಗೆ ಜ್ಞಾನ ಆಗ್ತದೆ. ಹಾಗಾಗಿ ಇದು ಭಾಳ ಕ್ರಮಬದ್ಧ ಶಾಸ್ತ್ರ. ಹಾಗಾಗಿ ಕ್ರಮವಾಗಿ ಯಾರು ಕೇಳ್ತಾರ ಅವರು ಭಾಳ ಪುಣ್ಯವಂತರಂತಲೇ ಅನ್ಕೋಬಹುದು. ಆ ರೀತಿ ಯಾಕಂತಂದ್ರೆ ಅಲ್ಲಿ ಗುರುಮುಖದಿಂದಂತ ಯಾಕೆ ಹೇಳಿದ್ರಂದ್ರೆ 12 ವರ್ಷ ಅಲ್ಲಿ ಅವರು ಗುರುಗಳ ಆಶ್ರಮದಲ್ಲಿದ್ದು ಅಭ್ಯಾಸ ಮಾಡಿ ಕೇಳ್ತಕ್ಕಂಥದ್ದು. ನಮಗೂ ಕೂಡ ಅಂಥ ಅವಕಾಶ ಪ್ರಾಪ್ತಿಯಾಯಿತು. ಎಲ್ಲಿ? ಶಕ್ತಿನಗರದಲ್ಲಿ. ಇವರು ಬಸವಾನಂದರು 12 ವರ್ಷ ಅಲ್ಲಿ ಸಿದ್ಧಾರೂಢರು ಶಿಷ್ಯರಾಗಿರ್ತಕ್ಕಂಥ ಯಾರವರು ಆರೂಢ ಜ್ಯೋತಿ ಶಿವಪುತ್ರ ಗುರುಗಳು ಅವ್ರ ಹತ್ರ ಅಲ್ಲಿ ಹುಬ್ಬಳ್ಳಿನಲ್ಲಿ ಅವರೇನು ಶಾಸ್ತ್ರ ಹೇಳ್ತಿದ್ರಲ್ಲ, ಅಲ್ಲೇ ಶಾಂತಾಶ್ರಮದಲ್ಲಿ ಇದ್ಕೊಂಡ್ಬಿಟ್ಟು ಅವರು ಶಾಸ್ತ್ರ ಕೇಳಿದಾರೆ. ಯಾರು? ಬಸವಾನಂದರು. ಯಾಕಂತಂದ್ರೆ ಅಲ್ಲಿ 9 ತಿಂಗಳ ಶಾಸ್ತ್ರ ಕೇಳೋರಂತ 3 ತಿಂಗಳು ಅಲ್ಲಿ ಹೊಲದ ಯಾರಿಗೆ ನಾವು ರಾಶಿ ಗೀಶಿ ಮಾಡಿ ಆ ಹೊಲ ಹೇಳ್ಕೊಟ್ಟು ಬರ್ಲಕ್ಕೆ 3 ತಿಂಗಳು ಬರೋರಂತ. ಮತ್ತು ಊರ ಕಡೆ ದೊಡ್ಡ ಜಮೀನೆಲ್ಲ ಭಾಳ ಅದು, ದೊಡ್ಡ ಮನೆ ಆಸ್ತಿ ಗೀಸ್ತಿ ಎಲ್ಲ ಅದ ಬಸವನಂದ್ರದ್ದು ಇದ್ದದ್ದು. ಅಷ್ಟನ್ನೆಲ್ಲ ನಾನು ಯಾಕೆ ಮಾಡ್ಬೇಕು, ಯಾಕಪ್ಪ ಹೊಲ ಮನೆ ಬಿಟ್ಟು ಯಾಕೆ ಹೋಗ್ತಿ ಅಂತಿದ್ರಂತ ಊರನವರು. ಅಂದರೂ ಕೂಡ ಅದನ್ನು ಇಲ್ಲಪ್ಪ, ಅದೇನು ಹೊಲ ಮನೆ ಏನು ಎಲ್ಲಿ ಹೋಗ್ತದ, ಇದ್ದೇ ಇರ್ತದ, ಅಲ್ಲಿ ಈ ಜ್ಞಾನ ಸಿಗ್ತದೇನೋ ಅಂತಂದು ಅವ್ರು ಹೋಗಿ ಕೇಳ್ತಿದ್ರಂತ. ಆ ರೀತಿ 12 ವರ್ಷ ಕೇಳಿದಾರೆ ಅವರು. ಅಂಥ ಗುರುಗಳ ಹತ್ರ ನಮಗೆ ಶಾಸ್ತ್ರ ಶ್ರವಣ ಆಗ್ಯದ. ಅದು ದೊಡ್ಡ ಪುಣ್ಯ ಅಂತಲೇ ಹೇಳಬೇಕು ನಮ್ಗೆ. ಯಾಕಂತಂದ್ರೆ ಆ ರೀತಿ ಅವರೇ ಹೇಳ್ತಿದ್ರು, ನಿಮ್ಗೆ ದೊಡ್ಡ ಉಪಕಾರ ಅದು ನೋಡಪ್ಪ, ನಿಮಗೆ ಪುಣ್ಯ ಅದು. ನಿಮ್ಗೆ ಈ ಕಡೆ ನೀವು ಹೊಟ್ಟಿಗೆ ಇದು ಅನ್ನ, ನೆತ್ತಿಗೆ ಜ್ಞಾನ ಎರಡೂ ಒಂದೇ ಕಡೆ ಸಿಗ್ಲಕತ್ತದ ನಿಮ್ಗೆ ಅಂತ. ಅಂದರೆ ಶಕ್ತಿನಗರದಲ್ಲಿ ನೀವು ಕೆಲಸಕ್ಕೂ ಹೋಗ್ತೀರಿ, ಆಮೇಲೆ ಜ್ಞಾನಕ್ಕೂ ಅವಕಾಶ ಆಗುತ್ತೆ ನಿಮ್ಗೆ ಅಂತ. ಆ ರೀತಿ ಹೇಳ್ತಾರೆ. ಹಂಗಾಗಿ ಆ ಜ್ಞಾನ ಆ ರೀತಿ ಪಡ್ಕೊಳ್ತಕ್ಕಂಥದ್ದು. ಅಂದರೆ ಗುರುಮುಖದಿಂದ ಯಾರು ಶಾಸ್ತ್ರ ಕೇಳಿದಾರ ಅಂಥವ್ರ ಮುಖಾಂತರ ಕೇಳ್ತಕ್ಕಂಥದ್ದು ಅದು ಯೋಗ್ಯ ಅಂತ ಹೇಳ್ತಾರೆ. ಹಾಗಾಗಿ
ಇದು ಕ್ರಮ ಇರೋದು. ಹಾಗಾಗಿ ಕ್ರಮಶಾಸ್ತ್ರ ಈ ರೀತಿ ಕೇಳೋದು ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಆಮೇಲೆ ಇದರಲ್ಲಿ ಏನದ, ಈಗ ನೀತಿ ಕ್ರಿಯಾ ಚರ್ಯ ಸ್ಥಳದಲ್ಲಿ 14ನೇ ಪದ, ಕೈವಲ್ಯ ಪದ್ಧತಿನಲ್ಲಿ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ 14ನೇ ಪದ, ಸಂಗತಮಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವು ಅರಿತು ನಡೆವನೇ ಬಲ್ಲವನು ಅಂತಕ್ಕಂಥದ್ದು. ಸಂಗತಮಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವನ್ನು ಅರಿತು ನಡೆವನೇ ಬಲ್ಲವನು ಅಂತಕ್ಕಂಥದ್ದು. ಸಂಗತಮಾಗಿ ಅಂದ್ರೇನು, ಪೂರ್ವಾಪರ ಸಂಬಂಧ ಮಾಡಿ, ಪೂರ್ವಾಪರ ಸಂಬಂಧ ಮಾಡಿ ಆಮೇಲೆ ಅದನ್ನು ಜೋಡಿಸಿ ಅಂದರೆ ಕೂಡಿಸಿ ಹೇಳ್ತಕ್ಕಂಥ ಉತ್ತರದ ಆ ಮರ್ಮವನ್ನು ತಿಳ್ಕೊಂಡು ಅದನ್ನು ಆಚರಣೆ ಮಾಡ್ತಕ್ಕಂಥವನೇ ಬಲ್ಲವನು ಅಂತಲ್ಲಿ ಹೇಳ್ತಾರೆ. ಬಲ್ಲವನು ಆ ರೀತಿ ಬಲ್ಲವನು ಯಾರು ಅಂತಾರೆ, ಅದಕ್ಕೆ ಈ ರೀತಿ ಇರ್ತಕ್ಕಂಥದ್ದು ಅಂತಲೇ ಹೇಳ್ತಾರೆ. ಅದನ್ನು ಪೂರ್ವಾಪರ ವಿಚಾರ ಮಾಡಿ ಸಂಬಂಧ ಮಾಡಿ ಅದನ್ನು ಆ ವಾಕ್ಯಗಳ ಮರ್ಮ ಏನದ ಅಂತ ತಿಳ್ಕೊಂಡು ಆಚರಣೆ ಮಾಡ್ತಕ್ಕಂಥವನು ಅವನು ಬಲ್ಲವನು, ತಿಳಿದವನು ಅಂತ ಅನ್ಸ್ಕೊತಾನೆ ನೋಡ್ರಿ ಅಂತ ಹೇಳ್ತಾರೆ. ಮೊದಲನೇ ನೋಡಿ, ದುರಿತದೋಳ್ ಅಧಿಕವಾವುದು ನಿಂದೆ, ಜೀವನ ವೆರೆಸಿದ ಮರಣವಾವುದು ಚಿಂತೆ, ಕೆಡುವ ಶರೀರದ ಸಫಲವಾವುದು ಪರಹಿತ, ಕಿಂಕರ ವೃತ್ತಿ ಯಾವುದು ತನಗೆ ಅಳಿಯಾಸೆ ಅಂತಕ್ಕಂಥ ಇದು ಮೊದಲನೇ ನುಡಿ. ದುರಿತದೋಳ್ ಅಧಿಕವಾವುದು ನಿಂದೆ. ದುರಿತ ಅಂತಂದ್ರೆ ಏನಪ್ಪ ಅಂದರೆ ಕೆಟ್ಟ. ದುರಿತದೋಳ್ ಅಧಿಕವಾವುದು ಕೆಟ್ಟ ಕೆಲಸಗಳಲ್ಲಿ ಅತ್ಯಂತ ಕೆಟ್ಟದಾದ ಕೆಲಸ ಯಾವುದಪ್ಪ ಅಂತಂದ್ರೆ ಯೋಚನೆ ಮಾಡ್ರಿ ಅಂತ ಹೇಳ್ತಾರೆ. ಅದು ಯಾವುದು ಕೆಲಸ ಇರ್ಬೋದು? ಅತಿ ಕೆಟ್ಟ ಕೆಲಸ ಯಾವುದು? ಏನು ಕಳ್ತನ ಮಾಡೋದ, ಸುಳ್ತನ ಮಾಡೋದ, ಅಥವಾ ಕೊಲೆ ಮಾಡೋದ, ಆ ಥರದ್ದು ಅವು ಏನು ಕೆಟ್ಟ ಕೆಲಸಗಳು ಅನ್ಸ್ಕೊತಾವೇನಂದ್ರೆ ಅದು ಯಾವುದೂ ಅಲ್ಲ ಅಂತ ಹೇಳ್ತಾರೆ. ಅದು ಯಾವುದೂ ಅಲ್ಲ, ಅದು ನಿಂದೆ ಮಾಡ್ತಕ್ಕಂಥದ್ದೇ ದೊಡ್ಡ ಕೆಟ್ಟ ಕೆಲಸ ನೋಡಪ್ಪ ಅಂತ ಹೇಳ್ತಾರೆ. ನಿಂದೆ ಮಾಡ್ತಕ್ಕಂಥದ್ದು. ನಿಂದೆ ಅಂತಂದ್ರೇನು? ಬೇರೊಬ್ಬರ ಬಗ್ಗೆ ಆಡ್ಕೊಳ್ತಕ್ಕಂಥದ್ದು. ಯಾಕಂತಂದ್ರೆ ಇದರಲ್ಲೂ ಕೂಡ ಯಾವುದು ಮೊದಲನೇ ಪದ ಏನದಲ್ಲ, ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಳ ಹೌದು ನರರಿಗೆ ಮುಕ್ಕುತಿ ಅಂತಕ್ಕಂಥ ಇದರಲ್ಲೂ ಕೂಡ ಈ ಸಾಲು ಬಂದದ. ಯಾವುದು ಈ ನಿಂದೆ ಅಂತಕ್ಕಂಥದ್ದು. ಈ ರೀತಿ ಇಲ್ಲಿ ದುರಿತದೋಳು ಅಧಿಕವಾಗುವುದು ನಿಂದೆ ಅಂದರೆ, ಈಗ ಯಾರೇ ಒಬ್ಬರನ್ನ ಅಲ್ಲಿ ಆಡ್ಕೊಳ್ತಕ್ಕಂಥದ್ದು, ದೋಷಯುಕ್ತವಾಗಿ ಆಡ್ಕೊಳ್ತಕ್ಕಂಥದ್ದು, ಅವ್ರನ್ನ ಅದು ನಿಂದೆ ಅಂತ ಹೇಳ್ಸ್ಕೊತದ. ಇದು ಗೊತ್ತಿದ್ದು ಎಷ್ಟೋ ಜನ ಈ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಈಗ ಯಾವುದು ನಿಂದೆ ಅಂತಕ್ಕಂಥದ್ದು ಶರೀರದಿಂದನೂ ಮಾಡ್ಬೋದು, ವಾಣಿಯಿಂದನೂ ಮಾಡ್ಬೋದು, ಮನಸ್ಸಿನಿಂದನೂ ಮಾಡ್ಬೋದು ಈ ಕೆಟ್ಟ ಕೆಲಸಗಳು. ಈಗ ಸಾಮಾನ್ಯವಾಗಿ ಈ ಕೆಟ್ಟ ಕೆಲಸಗಳು ಯಾವುವು ಅಂದರೆ ಕಾಯ ವಾಚ ಮನಸ್ಸ ಅಂತ ಏನು ಹೇಳ್ಸ್ಕೊತದ. ಕಾಯ ಅಂದರೆ ಶರೀರದಿಂದ ಮಾಡ್ತಕ್ಕಂಥ ಕೆಟ್ಟ ಕೆಲಸಗಳು, ಆಮೇಲೆ ವಾಣಿಯಿಂದ ಅಂದ್ರೆ ಮಾತಿನಿಂದ ಆಗ್ತಕ್ಕಂಥ ಕೆಟ್ಟ ಕೆಲಸಗಳು, ಮನಸ್ಸಿನಿಂದ ಅಂತಾರೆ ಮನಸ್ಸಿನಿಂದ ಆಗ್ತಕ್ಕಂಥ ಕೆಟ್ಟ ಕೆಲಸ. ಇವೆಲ್ಲ ಈ ಕಾಯ ವಾಚ ಮನಸ್ಸಿಗಿಂತ ಹೆಚ್ಚಿನ ಪಾಪಗಳು ಎದಕ್ಕೆ ಬರ್ತಾವ ಅಂತಂದ್ರೆ ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದ್ರಿಂದ ಎಲ್ಲ ಪಾಪಗಳು ಬರ್ತಾವೆ ನೋಡಪ್ಪ, ತಕ್ಷಣದಲ್ಲೇ ಬರ್ತಾವಂತ ಅಲ್ಲಿ ಬರ್ಕೊಂಬಂದಾರ. ಹಾಗಾಗಿ ನಾವೇ ಅಲ್ಲಿ ನಿರ್ಧಾರ ಮಾಡ್ಕೋಬೇಕು, ಯಾವುದು ನಿಂದೆ ನಾವು ಮಾಡ್ತಾ ಇದ್ದೀವ ಹೆಂಗೆ. ಇಷ್ಟೆಲ್ಲ ಗೊತ್ತಿದ್ದು ಮತ್ತು ಹಳ್ಳಕ್ಕೆ ಬೀಳ್ತಾರೆ ಎಷ್ಟೋ ಜನ, ಅಂದ್ರೂ ಬಿಡಲ್ಲ. ಅದೇ ಕೆಲಸ ಆದವ್ರಂಗೆ ಅದೇ ಕೆಲಸ ತಿಳಿದು ಮಾಡಿದರೆ ಏನಾಗ್ತದೆ, ಅದು ಕೂಡ ಪಾಪಕ್ಕೆ ಜಮಾ ಆಗ್ತದೆ. ಹಾಗಾಗಿ ಆಡ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಅಂತಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಇದರಿಂದ ಏನಾಗ್ತದೆ, ನಿಂದಿಸಿದೊಡೆ ಬಂದಿರ್ಬೋದು ಆಗಲೇ ಬಹುಪಾಪವು ಇವೆಲ್ಲ ಬರ್ದದ ಇದರಲ್ಲಿ.
ಶ್ರುತಿ ವಾಕ್ಯಗಳು ಅದಾವೆ ಇವೆಲ್ಲ. ಶ್ರುತಿ ವಾಕ್ಯಗಳು ಅಂತಂದ್ರೇನು, ಅಲ್ಲಿ ಪರಮಾತ್ಮನ ವಾಣಿ. ಹಾಗಾಗಿ ಈ ಯಾವುದು ಪರಮಾನುಭವದಲ್ಲೂ ಕೂಡ ಬರ್ದಾರ, ಯಾವುದು ನಿಂದಿಸಿದೊಡೆ ಬಂದಿರ್ಬೋದಾಗಲೇ ಬಹು ಪಾಪವು ಅಂತಕ್ಕಂಥದ್ದು ನೋಡಿ. ಪರಮಾನುಭವದಲ್ಲೂ ಕೂಡ ಹೇಳ್ಯಾರ. ಯಾಕಂದ್ರೆ ಯಾರು ಮಾಡಿರ್ತಾರ ಅವ್ರ ಪಾಪ ಆಡಿದವರ ಬಾಯಿಯೊಳಗೆ ಅಂತಕ್ಕಂಥ ನಾಣ್ಣುಡಿ ಕೂಡ ಅದ. ಹಾಗಾಗಿ ಯಾರಿಗೂ ಬೇರೆಯವರಿಗೆ ನಿಂದನೆ ಮಾಡಲಿಕ್ಕೆ ಹೋಗೋದು ಒಳ್ಳೆಯ ವಿಷಯ ಅಲ್ಲ, ಒಳ್ಳೆಯ ಕೆಲಸ ಅಲ್ಲ ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಇದಕ್ಕೇನಾಗ್ತದ, ಇವರು ಮೊದಲಿನ ತುಕಾರಾಮ್ ಅವರು ಏನು ಹೇಳ್ತಾರ, ನಿಂದ ಕಾಚಿ ಘರ್ ಅಸಾವೆ ಶೇಜಾರಿ ಅಂತ ಅವ್ರು ಹೇಳ್ತಾರೆ. ತುಕಾರಾಮ್ ಮರಾಠಿನಲ್ಲಿ ಅವ್ರು ಹೇಳ್ತಾರೆ, ನಿಂದ ಕಾಚಿ ಘರ್ ಅಸಾವೆ ಶೇಜಾರಿ ಅಂತ. ಅಂದ್ರೆ ಈಗ ತೀರ್ಥಕ್ಷೇತ್ರಗಳಿಗೆ ನೀವೇನು ಹೋಗ್ತೀರಿ, ಯಾರು ಹೋಗ್ತಾರ ಅವ್ರನ್ನ ಉದ್ದೇಶ ಮಾಡ್ಕೊಂಡು ಹೇಳ್ತಾರ, ಯಾಕೆ ತೀರ್ಥಾದಿ ಕ್ಷೇತ್ರಗಳಿಗೆ ಹೋಗ್ತೀರಿ ನೀವು, ನಿಮಗೆ ಬಂದಂಥ ಪಾಪ ಏನಾದರೂ ಕಳ್ಕೊಳ್ಬೇಕಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆ ರೀತಿ ಇತ್ತಂತಂದ್ರೆ ನಿಮಗೆ ನಿಂದೆ ಯಾರು ಮಾಡ್ತಾರ ಅವ್ರ ಮನೆ ಮುಂದೆ ನೀವು ಒಂದು ಮನೆ ಹಿಡ್ಕೊಳ್ರಿ. ಸುಮ್ಮನೆ ಅಲ್ಲಿ ನೀವು ತೀರ್ಥಕ್ಷೇತ್ರ ಅವಕ್ಕೆಲ್ಲ ಹೋದ್ರೆ ಏನಾಗ್ತದ, ಅದು ಖರ್ಚಾಗ್ತದೆ. ಸುಮ್ಮನೆ ಅದರದ್ದು ಏನೋ ದುಡ್ಡು ಹೋಗೋದು ಬರೋ ಖರ್ಚಾಗ್ತದ, ಶರೀರ ದಣಿತದ. ಆಮೇಲೆ ಅಲ್ಲಿ ತೀರ್ಥಕ್ಷೇತ್ರ ಅಲ್ಲಿ ಇವರಲ್ಲಿ ಯಾವುದೋ ಅಲ್ಲಿ ಇರ್ತಾವಲ್ಲ ಹೊಳಿ, ಅಲ್ಲಿ ಸ್ನಾನ ಮಾಡೋದು, ತೀರ್ಥಗಳಲ್ಲಿ ಸ್ನಾನ ಮಾಡೋದ್ರಿಂದ ಏನಾಗ್ತದೆ, ನೆಗಡಿ ಕೆಮ್ಮು ಬರ್ಬೋದು. ಇಷ್ಟೆಲ್ಲ ಆಗೋದಕ್ಕಿಂತ ನೀವು ಪಾಪ ಕರ್ಮಗಳನ್ನು ಕಳ್ಕೊಬೇಕಂತಂದ್ರೆ ನಿಮ್ಮನ್ನು ಯಾರನ್ನ ನಿಂದೆ ಮಾಡ್ತಾರೆ ಅವ್ರ ಮನೆ ಎದುರುಗಡೆಗೆ ಅಥವಾ ಅವ್ರ ಮನೆ ಬಾಜು ಒಂದು ಮನೆ ಹಿಡ್ಕೊಂಡು ಅವ್ರ ಹತ್ರನೇ ಇದ್ಬಿಟ್ರೆ ನೀವು ಮಾಡಿದ ಎಲ್ಲ ಪಾಪ ಕರ್ಮಗಳು ಕಳೆದು ಹೋಗ್ತಾವೆ ನೋಡ್ರಪ್ಪ ಅಂತಲ್ಲಿ ಯಾರು ಸಂತ ತುಕಾರಾಮ್ ಹೇಳ್ಯಾರ. ನಿಂದ ಕಾಚಿ ಗರ್ ಅಸಾವೆ ಶೇಜಾರಿ ಅಂತಕ್ಕಂಥದ್ದು. ಈ ರೀತಿ ಅಷ್ಟು ಕೆಲಸ ಮಾಡ್ತದಂತಿದು. ಅಂದರೆ ನಿಂದೆ ಮಾಡ್ತಕ್ಕಂಥದ್ದು ಅಲ್ಲಿ ಅವ್ರು ಮಾಡಿದ್ದ ಪಾಪನ್ನು ಅವರು ಕಳೆದು ಬಿಡ್ತಾರೆ ನಿಂದೆ ಮಾಡಿದವರು ಅಂತ. ಆಮೇಲೆ ಯಾವ ರೀತಿ ಕಳೀತಾರೆ ಅಂತಂದ್ರೇನು, ಈ ತಾಯಿ ಅಂತಕ್ಕಂಥ ಸಣ್ಣ ಮಗು ಇರ್ತದಲ್ಲ, ಸಣ್ಣ ಮಗುವನ್ನ ಏನೋ ಇದು ಮಾಡ್ತದ, ಯಾವುದು ಸಂಡಸೇನು ಮಾಡ್ತದಲ್ಲ ತಾಯಿ ಸಣ್ಣ ಮಕ್ಕಳಿಗೆ ಅದು ಹೆಂಗೆ ಕ್ಲೀನ್ ಮಾಡ್ತಾಳ, ಬಟ್ಟೆ ತೊಗೊಂಡೋ ಅಥವಾ ಬೇರೆ ತೊಗೊಂಡೋ ಕ್ಲೀನ್ ಮಾಡ್ತಾಳಲ್ಲ, ಅದಕ್ಕೂ ಹೋಲಿಕೆ ಮಾಡ್ಯಾರವರು. ಯಾರು ಈ ನಿಜಗುಂಡ್ರು ಏನು ತಾಯಿ ಬರೀ ಆ ಮಲ, ಸಣ್ಣ ಮಕ್ಕಳದು ಮಲ ಯಾವ ರೀತಿ ತೆಗಿತಾಳ, ಅದನ್ನು ಸಣ್ಣ ಮಕ್ಕಳದು ಮಲ ತೆಗಿತಾಳಲ್ಲ ತಾಯಿ, ಅದಕ್ಕಿಂತ ಹೆಚ್ಚಿಗೆ ನಿಂದಕರು ನಿಮ್ಮ ಕೆಲಸ ಮಾಡ್ತಾರೆ, ನಿಮ್ಮ ಮಲನ ತೊಳಿತಾರೆ ನೋಡೋರು ಅಂತ, ನಾಲಿಗೆ ಹೆಚ್ಚು ನೆಕ್ತಾರೆ ನೋಡು ಅನ್ನೋ ಲೆಕ್ಕದಾಗ ಹೇಳ್ತಾರೆ ಅವರು. ಅಂದ್ರೆ ನಿಮ್ಮ ಪಾಪನ್ನ ನಾಲಿಗೆ ಹೆಚ್ಚು ನೆಕ್ಕಿ ಸ್ವಚ್ಛ ಮಾಡ್ತಾರೆ ನೋಡು. ಯಾರು ನಿಮ್ಮ ಬಗ್ಗೆ ಆಡ್ಕೊಳ್ತಾರ ಅವರು ನಿಮ್ಮ ಪಾಪನ್ನ ತಿಂದು ಬಿಡ್ತಾರೆ ನೋಡೋದು ಅಂತಲ್ಲಿ ಅವರು ಹೇಳ್ತಾರೆ. ಹಾಗಾಗಿ ನಿಂದಕರು ಇರಬೇಕು. ಮತ್ತು ಇವ್ರನ್ನ ಹೇಳಿದಾರೆ ಪುರಂದರದಾಸರು ಯಾವ ರೀತಿ ಅಂತಂದ್ರೇನು, ಇರಬೇಕು ಹಂದಿ ಇದ್ದರೆ ಕೇರಿ ಹೆಂಗೆ ಶುದ್ಧವೋ ಹಾಗೆ ಅಂತ. ಅಂದ್ರೆ ನಿಂದಕರು ಇರಬೇಕು, ಹಂದಿ ಇದ್ದರೆ ಕೇರಿ ಹೆಂಗೆ ಶುದ್ಧವೋ ಹಾಗೆ ಅಂತ ಅಲ್ಲಿ ಹೇಳ್ತಾರೆ. ಅಂದ್ರೆ ಅವರು ಹಂದಿಗೆ ಹೋಲಿಸಿದ್ದಾರೆ. ಯಾರು ಇವರು ಪುರಂದರದಾಸರು ಏನು ಮಾಡ್ಯಾರ, ಇವರು ಅದು ಹಂದಿಗೆ ಹೋಲಿಸಿದ್ದಾರೆ. ಕೇರಿಯಲ್ಲಿ ಅದು ಸುರ್ಪುರದಲ್ಲಂತೂ ಮೊದಲ ಭಯಂಕರ, ಈಗಲೂ ಇದಾವಂತ ಅನಿಸುತ್ತೆ. ಆವಾಗ ಅಲ್ಲಿ ಹೊರಗಡೆ ಕೂತ್ರೆ ಅವು ಏನೋ ಕ್ಲೀನಾಗಿ ಸ್ವಚ್ಛ ಮಾಡಿಬಿಡ್ತಾವು. ಯಾವುದು ಮಲ ವಿಸರ್ಜನೆ ಆದ ತಕ್ಷಣವೇ ಅದು ಸ್ವಚ್ಛ ಮಾಡಿಬಿಡ್ತಾವೆ, ಕ್ಯೂ ಹತ್ತಿ ನಿಂತ್ಬಿಟ್ಟಿರ್ತಾವೆ. ಆ ರೀತಿ ನಿಂದಕರು ನಿಮ್ಮ ಮಲನ, ಪಾಪ ಅಂತಕ್ಕಂಥ ಮಲನ ಆ ರೀತಿ ಸ್ವಚ್ಛ ಅದು ಹಂದಿಗಳು ಕೇರಿ ಯಾವ ರೀತಿ ಸ್ವಚ್ಛ ಇಟ್ಟಿರ್ತಾವ, ನಿಂದಕರು ನಿಮ್ಮ ಪಾಪವನ್ನೆಲ್ಲ ತೊಳೆದು ಸ್ವಚ್ಛ ಇಡ್ತಾರೆ ನೋಡ್ರಪ್ಪ ನಿಮಗೆ ಅಂತಲ್ಲಿ ಹೇಳ್ತಾರೆ. ಹಾಗಾಗಿ ನಿಂದೆ ಮಾಡ್ತಕ್ಕಂಥದ್ದು ಯೋಗ್ಯ ಅಲ್ಲ. ಬೇರೆಯವ್ರ ಬಗ್ಗೆ ಅನವಶ್ಯಕವಾಗಿ ಮಾತಾಡಿಕೊಂಡು ಆಡ್ಕೊಳ್ತಕ್ಕಂಥದ್ದು ಯೋಗ್ಯ ಅಲ್ಲ. ಆ ರೀತಿ ಏನಾದರೂ ಮಾಡಿದ್ರೆ
ನೀವೇನಾಗ್ತದೆ ಅವ್ರ ಮಲನ ಅವ್ರು ಮಾಡಿದ ಪಾಪನ್ನ ನಾಲಿಗೆ ಹೆಚ್ಚಿ ನೆಕ್ಕಿದಂಗೆ ಆಗ್ತದೆ ನೋಡ್ರಪ್ಪ ಅಂತಲ್ಲಿ ತಿಳಿಸ್ತಾರೆ. ಆಮೇಲೆ ಜೀವನ ಬೆರೆಸಿದ ಮರಣವಾವುದು ಚಿಂತೆ ಅಂತಕ್ಕಂಥದ್ದು ಎರಡನೇದ್ದು. ಜೀವನ ಬೆರೆಸಿದ ಮರಣವಾವುದು ಚಿಂತೆ ಅಂತಕ್ಕಂಥದ್ದು. ಜೀವನ ಬೆರೆಸಿದ ಮರಣವಾವುದು ಚಿಂತೆ ಅಂತಕ್ಕಂಥದ್ದು ಅಂದರೆ ಚಿತಾಯಶ್ಚ ಚಿಂತಾಯಶ್ಚ ಬಿಂದು ಮಾತ್ರೇಣ ವಿಶೇಷತಃ ಚಿತಾದಹತಿ ನಿರ್ಜೀವಿತಂ ಚಿಂತಾದಹತಿ ಜೀವಿತಂ ಅಂತಕ್ಕಂಥದ್ದು ಒಂದು ಶ್ರುತಿ ಅದ, ಒಂದು ನುಡಿ ಅದ. ಆ ರೀತಿ ಚಿತಾಯಶ್ಚ ಚಿಂತಾಯಶ್ಚ ಬಿಂದು ಮಾತ್ರೇಣ ವಿಶೇಷತಃ ಅಂದರೆ ಚಿತಾ ಮತ್ತು ಚಿಂತೆಯಲ್ಲಿ ಒಂದು ಬಿಂದು, ಒಂದು ಶೂನ್ಯ ಮಾತ್ರ ಅದ. ಎರಡೂ ಶಬ್ದದಲ್ಲಿ ಅಂತರ ಏನದ, ಬರೀ ಒಂದು ಬಿಂದು, ಶೂನ್ಯ ಮಾತ್ರ, ಬಿಂದು ಮಾತ್ರ ಇರತಕ್ಕಂಥದ್ದು. ಚಿತಾದಹತಿ ನಿರ್ಜೀವಿತಂ ಚಿಂತಾದಹತಿ ಜೀವಿತಂ ಅಂದರೆ ಚಿತ ಅಂತಕ್ಕಂಥದ್ದು ನಿರ್ಜೀವ ವಸ್ತುವನ್ನು ಸುಡ್ತದ, ಆದರೆ ಚಿಂತೆ ಅಂತಕ್ಕಂಥದ್ದು ಜೀವಂತ ಇರೋವಾಗಲೇ ಸುಡ್ತದೆ ನೋಡಪ್ಪ ಶರೀರನ ಅಂತಲ್ಲಿ ಹೇಳ್ತದ. ಹಾಗಾಗಿ ಜೀವನ ಬೆರೆಸಿದ ಮರಣವಾವುದು ಚಿಂತೆ ಅಂತಕ್ಕಂಥದ್ದು. ಅಂದ್ರೆ ಯಾವುದ್ರ ಸಲುವಾಗಿ ಚಿಂತೆ ಮಾಡಬಾರ್ದು ಅಂತಲ್ಲಿ ಹೇಳ್ತಾರೆ ಅವರು. ಯಾಕಂತಂದ್ರೆ ವಿಷಯಗಳಿಗೋಸ್ಕರ ನಾವು ಚಿಂತೆ ಮಾಡೋಂಗಿಲ್ಲ. ದುಃಖಗಳ ಈಗ ಯಾಕಂತಂದ್ರೆ ನಾವು ಅದು ಬಾರದು ಬಪ್ಪದು ತಪ್ಪದು ಅಂತಕ್ಕಂಥದ್ದು ಅದು ಅವು ಕೂಡ ನುಡಿಯದ. ಯಾವ ರೀತಿ ನಮಗೆ ಏನು ಬರಬೇಕಾಗಿರೋದು ಬಂದೇ ಬರ್ತದ, ಬಾರದು ಬಪ್ಪದು ಅಂದರೆ ನಮ್ಗೆ ಏನು ಬರಬಾರ್ದಾಗಿತ್ತು ಅವ್ದು ಬರೋದೇ ಇಲ್ಲ. ಬಪ್ಪುದು ತಪ್ಪದು ಅಂದರೆ ನಮ್ಗೆ ಏನು ಬರಬೇಕಾಗ್ಯದ ಬಂದೇ ಬರ್ತದ ಅಂತಕ್ಕಂಥದ್ದು. ಆ ರೀತಿ ಆದರೆ ಯಾವುದೇ ಇದು ಬಂದರೂ ಕೂಡ ಯಾವುದ್ರ ಸಲುವಾಗಾದರೂ ಕೂಡ ಚಿಂತೆ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂತಂದ್ರೆ ಯಾವುದೇ ವಿಷಯಗಳು ಅದು ನಮ್ಗೆ ಸಿಗಲಿಲ್ಲ ನೋಡಪ್ಪ, ಅದು ನಮ್ಗೆ ಪ್ರಾಪ್ತಿ ಆಗಲಿಲ್ಲ ನೋಡಪ್ಪ, ಅದು ತೊಗೊಂಡ್ರೆ ಚಲೋ ಇತ್ತು, ಇದು ತೊಗೊಂಡ್ರೆ ಚಲೋ ಇತ್ತು, ಆ ಥರ ಏನಾದರೂ ಚಿಂತೆ ಮಾಡ್ಕೊಳ್ತಾ ಇದ್ರೆ ಅದು ವ್ಯರ್ಥ, ಉಪಯೋಗಿಲ್ಲ ಅಂತ. ಅದು ಈಗ ಏನೇ ನಮಗೆ ಪ್ರಾಪ್ತಿ ಆದ್ರೆ ಅದು ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಪ್ರಾಪ್ತಿ ಆಗ್ಯದ ಅಂತ ಅಂದ್ಕೊಂಡು ಅಷ್ಟರಲ್ಲೇ ತೃಪ್ತಿ ಪಟ್ಕೊಂಡಿದ್ರೆ ಅದು ಯಾವುದಕ್ಕೂ ದುಃಖಕ್ಕೆ ಕಾರಣ ಆಗಂಗಿಲ್ಲ. ಹಾಗಾಗಿ ನಮಗೆ ಪೂರ್ವ ಪುಣ್ಯ ಇದ್ರೆ ಬಂದೇ ಬರ್ತದೆ ಸುಖ ಅಂತಕ್ಕಂಥದ್ದು. ನಾವು ಇಚ್ಛೆ ಪಡೆದಿದ್ರು ಕೂಡ ಬಂದೇ ಬರ್ತದೆ. ಅದ್ರ ಸಲುವಾಗಿ ಚಿಂತೆ ಮಾಡ್ಕೊತ ಇರೋದು ಅದು ಯೋಗ್ಯ ಅಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಯೋಗ್ಯ ಅಲ್ಲ. ಅದಕ್ಕಾಗಿ ಇಂದು ಮಾಡಿದ್ದಾಯಿತು, ಮುಂದೆ ಒಳ್ಳೆಯ ಇದು ಸುಖ ಅಂತೂ ಬಂದೇ ಬರ್ತದ. ಅದಕ್ಕಾಗಿ ನನಗೆ ಒಳ್ಳೆಯದನ್ನೇ ಮಾಡಪ್ಪ ಅಂತಪ್ಪ ಭಗವಂತನಲ್ಲಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ರೆ ಸಾಕು. ಅದಕ್ಕಾಗಿ ಜೀವನ ಬೆರೆಸಿದ ಮರಣವಾವುದು ಚಿಂತೆ ಅಂದರೆ ಅದು ಚಿಂತೆ ಮಾಡೋದಕ್ಕೆ ಅನಾವಶ್ಯಕವಾಗಿ ಚಿಂತೆ ಮಾಡೋದು ಅಗತ್ಯ ಇಲ್ಲ. ನಮಗೇನು ಪ್ರಾಪ್ತಿ ಆಗಬೇಕಾಗಿದೆ ಅದು ಪ್ರಾಪ್ತಿ ಆಗ್ತದೆ. ಹಾಗಾಗಿ ಪ್ರಾಪ್ತಿ ಆಗದೇ ಇದ್ರೆ ಅದು ಆಗೋದೇ ಇಲ್ಲ. ಹಂಗಾಗಿ ಅದಕ್ಕಾಗಿ ಅದಕ್ಕೆ ಬೆನ್ನು ಹತ್ತೋದು ಬೇಕಾಗಿಲ್ಲ. ನಮ್ಗೆ ಅದು ಸಿಗಲಿಲ್ಲ ನೋಡಪ್ಪ, ಅದು ನಮ್ಗೆ ಅಷ್ಟು ಬರಬೇಕಾಗಿತ್ತು, ದುಡ್ಡು ಬರಬೇಕಾಗಿತ್ತು, ಅಷ್ಟು ನಮಗೆ ಇದು ದೊಡ್ಡ ಗಾಡಿ ತೊಗೋಬೇಕಾಗಿತ್ತು, ನಮ್ಗೆ ಇದಾಗಲಿಲ್ಲ, ಅಥವಾ ನಮ್ಮ ದೊಡ್ಡ ಮನೆ ಕಟ್ಸ್ಬೇಕಾಗಿತ್ತು, ಮನೆ ಕಟ್ಸೋಕ್ಕಾಗಿಲ್ಲ, ಆ ಥರದ್ದು ಏನಾದರೂ ಚಿಂತೆಗಳು ಅಥವಾ ಬೇರೆ ಬೇರೆ ಏನಾದರೂ ಅದು ತೊಗೋಬೇಕಾಗಿತ್ತು, ಅದೆಲ್ಲ ಅಗತ್ಯ ಇಲ್ಲದು. ಅಂದರೆ ಅದರಿಂದ ದುಃಖನೇ ಆಗ್ತದೆ ಹೊರತಾಗಿ ಅದಕ್ಕೆ ಸುಖ ಆಗಂಗಿಲ್ಲ. ಅದಕ್ಕಾಗಿ ನಮಗೇನು ಪ್ರಾಪ್ತಿ ಆಗ್ತದೆ ಅದು ಖಂಡಿತ ಪ್ರಾಪ್ತಿ ಆಗ್ತದೆ. ನಮ್ಮದು ಪ್ರಾಪ್ತಿ ಆಗದೇ ಇದ್ದರೆ ಅದು ಆಗೋದೇ ಇಲ್ಲ. ಅದಕ್ಕಾಗಿ ನಮ್ಗೆ ಒಳ್ಳೆಯದನ್ನೇ ಮಾಡು ಅಂತಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತ ಸುಮ್ಮನೆ ಇದ್ರೆ ಅದು ಎಷ್ಟು ಬರ್ತದೆ ಅಷ್ಟರಲ್ಲೇ ತೃಪ್ತಿ ಹೊಂದಿರತಕ್ಕಂಥದ್ದು ಬಹಳ ಯೋಗ್ಯ ಆಗ್ತದೆ, ಸುಖದಾಯಕ ಆಗ್ತದೆ ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಜೀವನ ಬೆರೆಸಿದ ಮರಣವಾವುದು ಚಿಂತೆ ಅಂತಕ್ಕಂಥದ್ದು. ಆಮೇಲೆ ಕೆಡುವ ಶರೀರದ ಸಫಲವಾಗುವುದು, ಕೆಡುವ ಶರೀರದ ಸಫಲವಾಗುವುದು ಪರಹಿತ ಅಂತಕ್ಕಂಥದ್ದು. ಕೆಡುವ ಶರೀರದ ಸಫಲವಾಗುವುದು ಪರಹಿತ. ಕೆಡುವ ಶರೀರ ಅಂತಂದ್ರೆ ಏನು? ಈ ಶರೀರ ಅಂತಕ್ಕಂಥದ್ದು
ಕೆಡ್ತಕ್ಕಂಥದ್ದೇ ಅಲ್ಲಿ ನಿಶ್ಚಯ ಆಗಿ ಬಂದದದು. ಯಾಕಂತಂದ್ರೆ ಯಾವತ್ತೂ ಹಾಗೆ ಇರ್ತದೇನು ಈ ಶರೀರ. ಹ್ಞೂ ನಾವು ಸಣ್ಣವರಿರುವಾಗ ಹೆಂಗಿತ್ತು ಶರೀರ, ಬರುತ್ತಾ ಬರ್ತಾ ಹೆಂಗಾಯಿತು, ಆಮೇಲೆ ಈಗ ಹೆಂಗದ, ಮುಂದೆ ಹೆಂಗಾಗ್ತದ ಅಂತಕ್ಕಂಥದ್ದು ನಮಗೆ ಅನುಭವಕ್ಕೆ ಬರ್ತದದು. ಅದಕ್ಕೆ ಕೆಡುವ ಶರೀರದ ಸಫಲವಾವುದು ಪರಹಿತ. ಪರಹಿತ ಈ ಶರೀರ ಬಂದ ತಕ್ಷಣ ಮಾಡ್ತಕ್ಕಂಥದ್ದು ಏನು, ಪರೋಪಕಾರ ಮಾಡ್ತಕ್ಕಂಥದ್ದು ಈ ಶರೀರದ ಧರ್ಮ ಅದಂತ ಹೇಳ್ತಾರೆ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡಾನಾಮ್ ಅಂತ. ಬೇರೆಯವರಿಗೆ ತೊಂದರೆ ಕೊಡೋದು ಅದು ಪಾಪಕ್ಕೆ ಜಮಾ ಆಗ್ತದ, ಬೇರೆಯವ್ರಿಗೆ ಉಪಕಾರ ಮಾಡ್ತಕ್ಕಂಥದ್ದು ಅಲ್ಲಿ ಪುಣ್ಯಕ್ಕೆ ಜಮಾ ಆಗ್ತದ. ಅದಕ್ಕಾಗಿ ಪುಣ್ಯದ ಕೆಲಸ ಮಾಡ್ಕೊಳ್ಳೋಕ್ಕೆ ಈ ಶರೀರ ಬಂದದ್ದು ನೋಡಪ್ಪ. ಅದಕ್ಕಾಗಿ ಪರೋಪಕಾರಾಯ ಅಂತಂದ್ರೇನು, ತನಗೆ ರಕ್ತ ಸಂಬಂಧ ಇರಲಾರ್ದವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು. ನಾವು ಏನಪ್ಪ ನಮ್ಮ ಬಂಧು ಬಳಗದವ್ರಿಗೆ ಮಾಡ್ತೀವಿ, ಅದು ಪರೋಪಕಾರ ಆಗ್ತದೆ ಏನಂದ್ರೆ ಖಂಡಿತ ಅದು ಆಗಲ್ಲ. ಅದಕ್ಕೆ ಯಾಕಂತಂದ್ರೆ ಪರೋಪಕಾರ ಅಂದರೆ ತನಗೆ ರಕ್ತ ಸಂಬಂಧ ಇರಲಾರ್ದವ್ರಿಗೆ ಸಹಾಯ ಮಾಡ್ತಕ್ಕಂಥ ಅದು ಪರೋಪಕಾರ ಅಂತ ಹೇಳ್ಸ್ಕೊತದ. ಹಾಗಾಗಿ ಅದು ಪುಣ್ಯಕ್ಕೆ ಜಮಾ ಆಗ್ತದೆ. ಬೇರೆಯವ್ರಿಗೆ ಸಹಾಯ ಮಾಡಿ ಅವರಿಗೆ ಏನಾದರೂ ಉಪಕಾರ ಮಾಡಿದ್ರೆ ಅದು ಪುಣ್ಯಕ್ಕೆ ಜಮಾ ಆಗ್ತದೆ. ಆದರೆ ನಮ್ಮ ರಕ್ತ ಸಂಬಂಧಿಗಳಿಗೆ ಏನಾದರೂ ಸಹಾಯ ಮಾಡಿ ಅದಕ್ಕೆ ಉಪಕಾರ ಮಾಡಿವೆ ಅಂತಂದ್ರೆ ಅದು ಪುಣ್ಯಕ್ಕೆ ಜಮಾ ಆಗಂಗಿಲ್ಲ. ಅದಕ್ಕಾಗಿ ಕೆಡುವ ಶರೀರದ ಸಫಲವಾವುದು ಪರಹಿತ ಅಂತ ಹೇಳ್ತಾರೆ. ಹಂಗಾಗಿ ಈಗ ಈ ಶರೀರ ಅಂತಕ್ಕಂಥದ್ದು ಷಡ್ಭಾವ ವಿಕಾರದಿಂದ ಕೂಡ್ಯದ. ಷಡ್ಭಾವ ವಿಕಾರ ಅಂದ್ರೇನು, ಅಸ್ಥಿತೆ, ಜಾಯತೆ, ವರ್ಧತೆ, ಪರಿಣತೆ, ಕ್ಷೀಣತೆ, ವಿನಶ್ಯತೆ ಅಂತಕ್ಕಂಥದ್ದು. ಅಂದ್ರೆ ಇದು 6 ರೀತಿಯ ವಿಕಾರಕ್ಕೆ ಒಳಗೊಂಡದ್ದು ನೋಡಪ್ಪ ಈ ಶರೀರ ಅಂತಕ್ಕಂಥದ್ದು. ಅಸ್ಥಿತೆ ಅಂತಂದ್ರೇನು, ತಾಯಿ ಗರ್ಭದಲ್ಲಿ ಇದ್ದಂಗೆ ಆಗೋದಕ್ಕೆ ಅಸ್ಥಿತೆ ಅಂತ ಹೇಳ್ಸ್ಕೊತದ. ಜಾಯತೆ ಅಂತಂದ್ರೇನು, ತಾಯಿ ಗರ್ಭದಿಂದ ಹೊರಗೆ ಬರೋದಕ್ಕೆ ಜಾಯತೆ ಅಂತ ಹೇಳ್ಸ್ಕೊತದ. ಆಮೇಲೆ ವರ್ಧತೆ ಅಂತಂದ್ರೆ ದೊಡ್ಡವನಾಗಿ ಯೋಗ್ಯ ವಯಸ್ಕ ಆದಂಗೆ ಆಗ್ತದ. ವರ್ಧತೆ. ಪರಿಣತೆ ಅಂದರೆ ಅದು ಯೌವನ ಕಾಲದಲ್ಲಿ ಇದ್ದಂಗೆ ಅನ್ನಿಸ್ತದ. ಆಮೇಲೆ ಕ್ಷೀಣತೆ ಅಂತಂದ್ರೇನು, ಅಲ್ಲಿ ಶರೀರ ಒಂದು ಏಜ್ ಆದಮೇಲೆ ಅದು ಕ್ಷೀಣವಂತ ಹೋಗ್ತದ. ಆಮೇಲೆ ವಿನಶ್ಯತೆ, ಆಮೇಲೆ ಒಂದು ನಿರ್ಧಾರಿತ ಇದು ಆದಮೇಲೆ ಅದು ವಿನಾಶ ಆಗಿ ಕೂಡ ಆಗ್ತದೆ ನೋಡಪ್ಪ. ಈ ರೀತಿ ಷಡ್ಭಾವ ವಿಕಾರದಿಂದ ಈ ಶರೀರ ಕೂಡ್ಯದ. ಈ ಷಡ್ಭಾವ ವಿಕಾರಕ್ಕೆ ಈ ಶರೀರ ಒಳಗೊಂಡದ್ದು ನೋಡಪ್ಪ ಅಂತ ಅಲ್ಲಿ ಹೇಳ್ತಾರೆ. ಕೆಡುವ ಶರೀರದ ಸಫಲವಾಗುವುದು ಪರಹಿತ ಅಂತಕ್ಕಂಥದ್ದು. ಈ ಷಡ್ಭಾವ ವಿಕಾರಕ್ಕೆ ಇದು ಈ ಶರೀರ ಒಳಗೊಂಡದ. ಆದರೆ ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪರೋಪಕಾರಿಯಾಗಬೇಕು. ನೀ ಈ ಶರೀರ ಧಾರಣ ಮಾಡಿದ ಮೇಲೆ ನೀನು ಪರೋಪಕಾರದ ಕೆಲಸ ಮಾಡಬೇಕಪ್ಪ ಅಂತಲ್ಲಿ ಹೇಳ್ತಾರೆ. ಸುಮ್ಮನೆ ಯಾವುದು ಉದ್ದಕ್ಕೆ ಗಿಡ ಬೆಳೆದಂಗೆ ಬೆಳೆದು ಉದ್ದಕ್ಕೆ ಗಿಡ ಬೆಳೆದಂಗೆ ಬೆಳೆದು ಅಲ್ಲಿ ಬಿದ್ದು ಹೋಗಬಾರ್ದಪ್ಪ. ಅಂದ್ರೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು. ಅದಕ್ಕಾಗಿ ಪರೋಪಕಾರಿಯಾಗಿರ್ಬೇಕಪ್ಪ ಅಂತ ಮುಂದೆ ಮಾಡಮ್ಮ ಅಂತಂದ್ರೆ ಅದು ಒಳ್ಳೆಯದಲ್ಲ. ನಿನಗೆ ಯಾವಾಗ ಅವಕಾಶ ಇರ್ತದ, ನಿನ್ನ ಜೀವಿತಾವಧಿ ಎಷ್ಟು ವರ್ಷಪ್ಪ, 100 ವರ್ಷ ಅಂತ ಬರ್ದಾರ. 100 ವರ್ಷ ಅಂದ್ರೆ ಏನು, ದೇವತೆಗಳಿಗೆ ಇರ್ತಕ್ಕಂಥ 100 ವರ್ಷ ಏನೂ ಅಲ್ಲ, ಮಾನವರಿಗಿರ್ತಕ್ಕಂಥ 100 ವರ್ಷ. ಹಾಗಾಗಿ 100 ವರ್ಷ ಅಂತ ಹೇಳಿದಾರ. ಅದು ಈ ಬೇರೆ ನಿಜಗೊಂಡ್ರು ಕೂಡ ಏನು ಬರ್ದಾರ, ಒಬ್ಬ 120 ವರ್ಷ ಅಂತಲೂ ಬರ್ದಾರ. ಮಾನವರ ಆಯುಷ್ಯ 120 ವರ್ಷ ಅಂತಲೂ ಬರ್ದಾರ. ಹಾಗಾಗಿ ಸಾಮಾನ್ಯವಾಗಿ ಹೇಳೋದು 100 ವರ್ಷ ಅಂತ ಹೇಳ್ತಾರೆ. ಹಾಗಾಗಿ 100 ವರ್ಷ ಬಾಳ್ತಕ್ಕಂಥವ್ರು ಎಷ್ಟು ಜನ ಅದಾರಪ್ಪ. ಹಾಗಾಗಿ ಇರೋ ಆಯುಷ್ಯದಲ್ಲಿ ಪರೋಪಕಾರ ಅಂತಕ್ಕಂಥದ್ದು ಮಾಡೋದು ಭಾಳ ಒಳ್ಳೆಯದು ನೋಡಪ್ಪ. ಯಾಕಂತಂದ್ರೆ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರ ದಾರಾದ್ಯಂ ಧರ್ಮ ಕೀರ್ತಿದ್ವಯಂ ಸ್ಥಿರಂ ಅಂತಕ್ಕಂಥದ್ದು. ಅಂದ್ರೆ ಇದು ಶರೀರ ಅಂತಕ್ಕಂಥದ್ದು ಅಸ್ಥಿರ ಆದ ನೋಡಪ್ಪ. ಯಾಕಂತಂದ್ರೆ ಕೆಲವ್ರು ಹೇಳ್ಯಾರ, ನೀರ ಮೇಲಿನ ಗುಳ್ಳೆ ಅಂತಿರೋದು ಅಂತಲೂ ಕೂಡ ಹೇಳ್ಯಾರ.
ಹಂಗಾಗಿ ಇದು ಆ, ಮಿಂಚು ಅಂತಲೂ ಕೂಡ ಹೇಳ್ಯಾರ, ಸುಳಿ ಮಿಂಚು ಅಂತಲೂ ಹೇಳ್ಯಾರ. ಈ ರೀತಿ ಅಸ್ಥಿರ ಇರ್ತಕ್ಕಂಥದ್ದು ಈ ಶರೀರ ಇರೋದು, ಈ ಲೋಕದಲ್ಲಿ ಅಸ್ಥಿರ ಇರ್ತಕ್ಕಂಥದ್ದು. ಅಸ್ಥಿರ ಮತ್ತು ಏನು ಧನ ಯೌವನ ಕೂಡ ಅಸ್ಥಿರನೇ ಅದ. ಅದು ಯಾಕಂದ್ರೆ ಸ್ವಲ್ಪ ದಿವಸ ಬರ್ತದ ಮತ್ತು ಹೋಗ್ತದ. ಆದ್ರೆ ಆಮೇಲೆ ಧನ, ಆಮೇಲೆ ಅಸ್ಥಿರಂ ಪುತ್ರ ದಾರಾದ್ಯಂ ಅಂತಂದ್ರೆ ಅಲ್ಲಿ ಹೆಂಡತಿ ಮಕ್ಕಳು ಕೂಡ ಅಸ್ಥಿರ ಅಂತಲೇ ಹೇಳ್ತಾರೆ. ಆದ್ರೆ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಧರ್ಮ ಅಂತಂದ್ರೇನು, ಅಲ್ಲಿ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಆಮೇಲೆ ಕೀರ್ತಿ ಅಂತಕ್ಕಂಥದ್ದು ಇವು ಯಾವತ್ತೂ ಇರ್ತಾವೆ ನೋಡಪ್ಪ ನಿನ್ನ ಜೊತೆ. ಅದಕ್ಕಾಗಿ ಆದಷ್ಟು ಪರೋಪಕಾರ ಕೆಲಸ ಮಾಡು, ಜ್ಞಾನ ಪಡ್ಕೋ, ಅವು ನಿನ್ನ ಜೊತೆಗೆ ಯಾವತ್ತೂ ಇರ್ತಾವೆ ನೋಡಪ್ಪ. ಅದರಿಂದ ನಿನಗೆ ಸದಾಕಾಲ ಆನಂದ ಅಂತಕ್ಕಂಥದ್ದು ಪ್ರಾಪ್ತಿಯಾಗ್ತದ. ಹಾಗಾಗಿ ನೀನು ಈ ರೀತಿ ಕೆಡುವ ಶರೀರದ ಸಫಲವಾಗುವುದು ಅಂದರೆ ಈ ಶರೀರ ಬಂದಿರತಕ್ಕಂಥದ್ದು ಯಾವುದೋ ಮಾನವ ಕುಲ ಜನನದ ಲಾಭವಾಗುವುದು. ಆರು ನಾನೆಂದು ವಿಚಾರಿಸುವುದು, ಆನಾರೆಂದು ವಿಚಾರಿಸುವುದು ಅಂತ ಮಾನವ ಕುಲದ ಜನನದ ಲಾಭವಾಗುವುದು ಆನಾರೆಂದು ವಿಚಾರಿಪುದು ಅಂತ ಹೇಳ್ತಾರೆ ನಿಜಗೊಂಡ್ರೆ. ಆನಾರೆಂದು ವಿಚಾರಿಪುದು. ಆನಾರ್ ಅಂತಂದರೆ ನಾನು ಯಾರು ಅಂತಕ್ಕಂಥದ್ದು ವಿಚಾರ ಮಾಡ್ತಕ್ಕಂಥದ್ದೇ ಮುಖ್ಯ ಉದ್ದೇಶ ಇರತಕ್ಕಂಥದ್ದು ಮಾನವ ಶರೀರ ಬಂದ ಮೇಲೆ. ಅದಕ್ಕಾಗಿ ಇದನ್ನು ಎಲ್ಲಿ ವಿಚಾರ ಮಾಡಬೇಕು ಅಂತಂದರೆ ಅದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಹತ್ರ ಹೋಗಿ ಶರಣಾಗತರಾಗಿ ಅಲ್ಲಿ ವಿಚಾರ ತಿಳ್ಕೊಳ್ತಕ್ಕಂಥದ್ದು ಅದೇ ಮುಖ್ಯ ಉದ್ದೇಶ. ಆನಾರೆಂದು ವಿಚಾರಿಸುವುದು ಅಂತಕ್ಕಂಥದ್ದು ಅದು ಮುಖ್ಯ ಕರ್ತವ್ಯ. ಇದನ್ನು ಎಲ್ಲರೂ ಒತ್ತಿ ಹೇಳಿದಾರೆ. ಯಾಕಂತಂದ್ರೆ ಏಸು ದಿವಸವಿದ್ದು ಇದರ ಘಾಸಿ ತಿಳಿಯಲಿಲ್ಲವೋ ಅಂತಕ್ಕಂಥದ್ದು ಇದು ರಾಯಪ್ಪ ಗುರುಗಳು ಕೂಡ ಬರೆದಿದ್ದಾರೆ. ಏಸು ದಿವಸವಿದ್ದರೂ ಇದರ ಘಾಸಿ ತಿಳಿಯಲಿಲ್ಲವೋ. ಇದನ್ನು ಎಷ್ಟು ಮಾಸಿದರಿವಿ ತೊಳೆಯಲಿಲ್ಲ, ಸೋಸಿ ಏನು ನೋಡಲಿಲ್ಲ ಅಂತಕ್ಕಂಥದ್ದು ಭಾಳ ಅರ್ಥಗರ್ಭಿತವಾಗಿ ಬರ್ದಾರ. ಇದು ಏನು ಅಂತಕ್ಕಂಥದ್ದು ಅರ್ಥ ಆಗಬೇಕಂತಂದ್ರೆ ಇದು ಕ್ರಮವಾಗಿ ಈ ಶಾಸ್ತ್ರನ ಸರಿಯಾಗಿ ಶ್ರವಣ ಮಾಡಿದ್ರೆ ಖಂಡಿತ ಅರ್ಥ ಆಗ್ತದೆ ಇದೇನು ಬರ್ದಾರಂತಕ್ಕಂಥದ್ದು. ಯಾಕಂತಂದರೆ ನಾವು ಬರೀ ಹಾಡು ಸಲುವಾಗಿ ಹಾಡಿ ಬಿಡ್ತೀವಿ ಅಂತಂದ್ರೆ ಅದಲ್ಲ, ಅದರದ್ದು ಏನು ತಾತ್ಪರ್ಯ ಏನದಂತ ತಿಳ್ಕೊಬೇಕು. ಯಾಕಂತಂದ್ರೆ ಸಾಮಾನ್ಯ ಅಲ್ಲ ಇದು ಹಾಡ. ಏಸು ದಿವಸವಿದ್ದರೂ ಇದರ ಘಾಸಿ ತಿಳಿಯಲಿಲ್ಲವೋ ಅಂತಕ್ಕಂಥದ್ದು. ಮಾಸಿದರಿವಿ ತೊಳೆಯಲಿಲ್ಲ, ಸೋಸಿ ಏನೂ ನೋಡಲಿಲ್ಲ. ಅದು ಪೂರ್ತಿ ಅದು ಹಾಡ ನೋಡ್ರಿ ಗೊತ್ತಾಗ್ತದೆ ಏನದು ಅಂತಕ್ಕಂಥದ್ದು. ಅದನ್ನು ಆ ಅರ್ಥ ತಿಳ್ಕೊಬೇಕು, ಅದೇ ಮುಖ್ಯ ಇರೋದು. ಅಲ್ಲೇ ಭಾಷೆ ಕೊಟ್ಟು ತಪ್ಪಿ ಶಿವನ ಧ್ಯಾಸ ಮಾಡಲಿಲ್ಲ ಅಂತಕ್ಕಂಥದ್ದು ಕೂಡ ಅದರಲ್ಲಿ ಬರ್ತದೆ. ಹಂಗಾಗಿ ಈ ಮಾನವ ಶರೀರ ಅಲ್ಲಿ ಭಾಷೆ ಕೊಟ್ಟಿರ್ತದೆ ಪರಮಾತ್ಮನಿಗೆ. ತಾಯಿ ಗರ್ಭದಲ್ಲಿ ಭಾಷೆ ಕೊಟ್ಟು ನನ್ನನ್ನು ನಾನು ತಿಳ್ಕೊತೀನಿ ಅಂತ ಬಂದಿರ್ತದೆ. ಅದು ಮರ್ತು ಬಿಡ್ತದಲ್ಲ, ಮರ್ತು ಬಿಟ್ಟು ಮತ್ತು ಈ ಜನನ ಮರಣ ರೂಪಾತ್ಮಕ ಸಂಸಾರದಲ್ಲಿ ಬಿದ್ದು ಹೊರಳಾಡ್ತದೆ. ಅದಕ್ಕಾಗಿ ಆ ಥರ ಬೀಳ್ಬೇಡ್ರಿ ನೀವು. ಯಾವುದು ಏನು ಆನಾರೆಂದು ವಿಚಾರಿಸೋದು, ನೀನು ತಿಳ್ಕೊಳ್ತಕ್ಕಂಥದ್ದು ಮುಖ್ಯ ಕರ್ತವ್ಯ ಅದ, ಅದನ್ನು ಮಾಡಬೇಕು ಅಂತಲ್ಲಿ ಹೇಳ್ತಾರೆ. ಅದಕ್ಕೆ ಕೆಡುವ ಶರೀರದ ಸಫಲವಾವುದು ಪರಹಿತ ಅಂತ ಇದನ್ನೇ ಹೇಳ್ಕೊಂಡ್ಬಿಟ್ಟು ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿ ಎರಡು ಮಾತುಗಳು ಪಾದಕ್ಕೆ ಅರ್ಪಿಸಿ ಹರ ಓಂ.